ದಣಿ ಅದೆಂಥದ್ದು ಫೋಟ ಅಂತಾರಲ್ಲ ಆ ನಿಮ್ಮ ಪಾದದ ಆ ಫೋಟೋ ಒಂದು ತೆಗೆಸ್ಕೊಟ್ಬಿಡಿ, ದಿನ ಪೂಜೆ ಮಾಡ್ಕೊತೀನಿ. ಆದರೂ ನನಗೊಂದು ಅನುಮಾನ ದಣಿ, ನಾನು ಬೀಳ್ಬೇಕಾಗಿರೋದು, ಆದರೆ ನನ್ನ ಗಂಡ ಬಿದ್ದುಬಿಟ್ನಲ್ಲ, ಹಂಗಾರೆ ಅಪ್ಪ ಮಗ ಇಬ್ಬರು ಒಂದೇ ಅಂತ ತಿಳ್ಕೊಳಕ್ಕಿಲ್ವ ರತ್ನವ? ಅವಳು ಕಣ್ಮುಂದೆನೇ ಪರಶು ತಲೆ ಗುದ್ದದ್ನಲ್ಲೋ, ಇನ್ನು ಅವಳು ಅನುಮಾನ ಪಡೋದೆಲ್ಲಿ? ಅದಕ್ಕೆ ಅವನು ತಲೆ ತಿರುಗಿ ಬಿದ್ದ ಅಂತ ಅಂದ್ಕೊಳ್ಳೋದಕ್ಕೆ ಎಷ್ಟೊತ್ತು ಬೇಕು? ಹಂಗಾದ್ರೆ ನಮ್ಮ ದೊರೆಗಳು ಮನೆಯಲ್ಲಿ ಬಿದ್ದ, ಕ್ಲಿನಿಕಲ್ಲಿ ಎದ್ದ ಅಲ್ಲೂರ? ಹ್ಞೂ, ಎಲ್ಲ ವಿಷಯನೂ ಗೊತ್ತಾಯ್ತು. ಅಲ್ಲ, ಎತ್ತಪ್ಪನೇ ಮಗನ ಜೈಲಿಗೆ ಕಳ್ಸವ್ರೆ ಅಂದರೆ ಆ ನನ್ನ ಮಗ ಸೀನಾ ಎಷ್ಟು ಮೆರೆದಿರ್ಬೇಡ. ಶಿಷ್ಯ ಸುಮ್ಮನಿರು, ನನ್ನ ಗಂಡನ ಬಗ್ಗೆ ಏನು ಅನ್ಬೇಡ ನೀನು. ಸುಮ್ಕಿರು ಗುರುವೆ, ಅವನೇನ ನನ್ನ ಕಣ್ಣೆದುರುಗಡೆ ಇದ್ದಿದ್ರೆ ಅವ್ನ ಚರ್ಮ ಸುಲ್ದಾಕ್ಬಿಡ್ತಿದ್ದೆ. ನಿನ್ನಂತವಳ ಜೊತೆ ನೆಟ್ಟಿಗೆ ಬಾಳಕ್ಕಾಗಲ್ಲ ಅನ್ಮಕ್ಕೆ ಇನ್ನು ಯಾವ ಬಾಳ ಬದುಕೇನು? ನಾನು ಹೇಳ್ತಿಲ್ವೇನೆ, ಎಲ್ಲ ಸರಿ ಹೋಗುತ್ತೆ. ಯಾವಾಗ? ಶಿಷ್ಯ ದಯವಿಟ್ಟು ಇವಾಗ ಏನು ಮಾತಾಡ್ಬೇಡ, ನಾನು ಎಲ್ಲ ಆಮೇಲೆ ಹೇಳ್ತೀನಿ ನಿಂಗೆ. ನೀನು ಹೇಳಿಲ್ಲ ಅಂದ್ರೂ ಎಲ್ಲ ವಿಷಯನೂ ನಾನು ತಿಳ್ಕೊತೀನಿ. ಮೊದಲು ಆ ಸೀನನ್ನ ದಾರಿಗೆ ಕರ್ಕಬ. ಕಷ್ಟನೋ ಸುಖನೋ ಕಟ್ಕೊಂಡ್ಮ್ಯಾಕೆ ನ್ಯಾಯವಾಗಿ ಬದುಕಬೇಕು. ಆ ಬುದ್ಧಿ ಕಲ್ಸ್ ಮೊದಲು, ಇಲ್ಲಾಂದ್ರೆ ನಾವೆಲ್ಲ ಸೇರ್ಕೊಂಡು ಕಲಿಸ್ಬೇಕಾಯ್ತದೆ. ಅಮ್ಮ ತಾಯಿ, ನೀನು ದಯವಿಟ್ಟು ಸುಮ್ಮನಿಗೆ ಬಿಡಮ್ಮ, ಇದೆಲ್ಲ ನಾನು ನೋಡ್ಕೋತೀನಿ. ನೋಡ್ಕೊಂಡಿಲ್ಲ ಅಂದ್ರೆ ದಾರಿ ತಪ್ಪಿಬಿಡ್ತಾನೆ. ಹಂಗಂತ ಅವನೇನು ಕೆಟ್ಟ ಹುಡುಗ ಅಲ್ಲ, ಆದ್ರೆ ಕೆಟ್ಟ ಸಾವಾಸ ಹಿಂಗೆಲ್ಲ ಮಾಡಿಸ್ತೈತೆ ಅನ್ಸುತ್ತೆ. ಮೊದಲು ಆ ಮಿಟಿಕ್ಲಾಡಿ ಅವಳಲ್ಲ, ಅವಳನ್ನ ತಲೆಯಿಂದ ಏನ್ ಕಿತ್ತಾಕ್ತಾರಲ್ಲ ಹಂಗೆ ಕಿತ್ತಾಕ್ಬಿಡು. ಅಯ್ಯೋ ಆಯ್ತು ಆಯ್ತು, ಸ್ವಲ್ಪ ನಿಧಾನಕ್ಕೆ ಮಾತಾಡೆ ಶಿಷ್ಯ. ಒಳ್ಳೆ ರೇಡಿಯೋ ಅನೌನ್ಸ್ಮೆಂಟಲ್ಲಿ ಮಾತಾಡ್ದಂಗೆ ಮಾತಾಡ್ತಿದ್ಯಲ್ಲ. ನಂದು ಬಿಡು, ನಿಧಾನವಾಗಿ ಸರಿ ಹೋಗುತ್ತೆ. ನಿನ್ನ ವಿಷಯ ಏನಾಯ್ತು? ಅದೇ ಓದೋಕೆ ಕಳಿಸ್ತೀನಿ ಅಂತ ಹೇಳ್ತಿದ್ರಂತಲ್ಲ. ಅಯ್ಯೋ, ಯಾಕೆ ಹೇಳ್ತೀಯ ಗುರುವೆ? ಆ ಕನಸು ಅಲ್ಲೇ ಶುರುವಾಗಿ ಅಲ್ಲೇ ಬುದ್ದೋಯ್ತು. ಹಾಂ, ಯಾಕೆ? ಏನಾಯ್ತು? ನಾನು ಬೇರೆ SLC ಫೇಲ್ ಅಲ್ವಾ, ಅವ್ರು ನೋಡಿದ್ರೆ PUC ಮಾರ್ಕಾಡಬೇಕು ಅಂದರು. ಅದಕ್ಕೆ ಎಲ್ಲನೂ ಕೈ ಬಿಟ್ಬಿಟ್ಟೆ. ಶಿಷ್ಯ, ಜೀವನದಲ್ಲಿ ಪಾಸ್ ಆದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ಬೇಕಾದ್ರೆ ಬೇರೆಯವ್ರ ಹತ್ರ ಕೇಳ್ಕೊ, ಆದರೆ ಫೇಲ್ ಆದರೆ ಏನು ಮಾಡಬೇಕು ಅನ್ನೋದನ್ನ ನನ್ನನ್ನು ಕೇಳು. ನಾನು ಈ ಕೋಚಿಂಗ್ ಹೋಗ್ತಾ ಇದ್ನಲ್ಲ, ಅಲ್ಲಿ ಎಷ್ಟೊಂದು ಜನ ಬರ್ತಾಯಿದ್ರು. ಅವರು ಈ ವಯಸ್ಸಿನ ಆಧಾರದ ಮೇಲೆ ಓಪನ್ ಯೂನಿವರ್ಸಿಟಿಲಿ ಡಿಗ್ರಿ ಕಟ್ತಾ ಇದ್ರು. ನೀನು ಅಷ್ಟೇ ಕಣೆ, ಏನು PUCನೇ ಪಾಸ್ ಮಾಡ್ಕೋಬೇಕು ಅಂತೆಲ್ಲ ಏನಿಲ್ಲ. ಸುಮ್ಮನೆ SLC ಕಟ್ಟಿ ಪಾಸ್ ಮಾಡ್ಕೊ, ಆಮೇಲೆ ಓಪನ್ ಯೂನಿವರ್ಸಿಟಿಲಿ ಡಿಗ್ರಿಗೆ ಅಪ್ಲೈ ಮಾಡು, ಡೈರೆಕ್ಟ್ ಅಡ್ಮಿಷನ್ ಸಿಗುತ್ತೆ. ಗುರುವೆ ತಿಟ್ಟುವಾ? ನಾನು ಯಾಕೆ ಸುಳ್ಳು ಹೇಳಿ ಶಿಷ್ಯ, ದೇವ್ರಾಣೆಗೂ ನಿಜಾನೇ. ನನ್ನ ಮಗನ್ ಅದೇನಾರ ಆಗಲಿ ನೀನು ಡಿಗ್ರಿ ಓದಲೇಬೇಕು. ನಮ್ಮ ಅಕ್ಕಂಗಿರಲಿ ರತ್ನಕ್ಕನ್ ಬಿಟ್ರೆ ಬೇರೆ ಯಾರು ಡಿಗ್ರಿನೇ ಓದಿಲ್ಲ. ನೆಕ್ಸ್ಟ್ ನೀನೇ ಆಗಿರ್ಬೇಕು. ಈ ವಿಷಯನ ಬೇಗ ಮನೆಯವ್ರಿಗೆ ತಿಳಿಸು, ಆಯ್ತಾ? ಅಪ್ಪ ಗುರುವೆ, ಒಳ್ಳೆ ದ್ಯಾವ್ರ ಥರ ಬಂದೆ. ಮೊದಲು ನಾನು ಈ ವಿಷಯನ ಅತ್ತೆಗೂ ಅಜ್ಜಿಗೂ ಹೇಳ್ತೀನಿ. ನಾನು ಓದ್ಬೋದು, ಗೆಲ್ಬೋದು. ನಮ್ಮ ಮನೆಯವ್ರ ಗೆಲ್ವಿಗೆ ಅಂದರೆ ನಾವು ಯಾವಾಗಲೂ ಜೊತೆ ಇದ್ದೇ ಇರ್ತೀವಿ, ಕೈ ಜೋಡಿಸ್ತೀವಿ. ಹೋಗ್ಬಾ, ಎಲ್ಲ ಒಳ್ಳೇದಾಗತ್ತೆ. ಅವ ಮಾಕಳವ, ಕೊನೆಗೂ ದಾರಿ ತೋರಿಸ್ಬಿಟ್ಟಲ್ಲವ. ಅತ್ತೆ, ಅಜ್ಜಿ, ದಣಿಗಳೇ, ಹೇಳು ಹೇಳು, ಸಿಹಿ ಸುದ್ದಿ ಅಲ್ವಾ? ಹೇಳು. ಇದು ಸೂಪು ಸುದ್ದಿ ಅಂತ ನಿಮಗೆ ಗೊತ್ತಾಗೋಯ್ತಾ? ಮತ್ತೆ ಕೆಟ್ಟ ಸುದ್ದಿ ಆಗಿದ್ದಿದ್ರೆ ಅಯ್ಯೋ ದೇವ್ರೇ ಅಂತ ಬರ್ತಿದ್ದೆ. ಈಗ ಖುಷಿಯಿಂದ ಕೊಂಡ್ಕೋತ ಧಣಿ ಧಣಿ ಅಂತ ಬರ್ತಿದೆಯಲ್ಲ, ಅಲ್ಲಿಗೆ ಶುಭ ಸುದ್ದಿನೇ ತಾನೇ? ಹೇಳು. ದಣಿ, ನಿಮ್ಮ ಥರ ತಲೆಯ ಪುರಾಣ ಕಥೆನಾಗೆ ಹುಡುಕ್ ತೆಗಿಬೇಕು. ಶಕುನಿಗಿಂತ ಯಕ್ವ, ಮಂತರೆಗಿಂತ ತಪ್ಪ ಅನ್ನಂಗಿದ್ದೀರ ನೋಡಿ. ಕಾಡು ಹಂದಿ ಹೊಲನೇ ಇದ್ದರೆ ಊರು ಹಂದಿ ಕಿವಿ ಕುಯ್ದ್ರಂತೆ. ಈಗ ನಾವು ಮಾಡಿರೋ ಕೆಲಸದಿಂದ ಯಾರ ಕುತ್ತಿಗೆಗೆ ಕುತ್ತು ಬಂತು ಅದನ್ನು. ಊರು ತುಂಬ ಭಾರತೊಬ್ಬರ ಕ್ಲಿನಿಕ್ನ ಮುಚ್ಚಬೇಕು ಅಂತ ನಾವು ವಿಷಯ ದಗ ಅಂತ ಒಬ್ತಾಯ್ತೆ. ಇಂಥ ಟೈಮ್ನಾಗೆ ಯಾರ ಒಬ್ರು ಒಂದು ಸಣ್ಣ ಕಿಡಿ ತಾಕ್ಸಿದ್ರು ಸಾಕ್ವ, ಶಿವಣ್ಣನ ಮನೆ ಒತ್ತಿ ಊರ್ದು ಹೋಯ್ತದೆ. ಆಹಾ ಆಹಾ, ಮಂಜುಗಡ್ಡೆ ನೀರನ್ನ ನನ್ನ ಕಿವಿ ಒಳಗಡೆ ಸುರಿದಂಗೆ ಆಯ್ತು ಕಣೋ ಛತ್ರಿ. ಒಳ್ಳೆ ಸುದ್ದಿನೇ ಕೊಟ್ಟಿದೀಯ. ಇನ್ನು ಮುಂದಿನ ನಾವು ಮಾಡಬೇಕು, ಆ ಇನ್ಸ್ಪೆಕ್ಟ್ರಿಗೆ ಒಂದು ಫೋನ್ ಮಾಡು. ಅಕ್ಕಿ ಅದೀನಿ, ಕೋವಿನಾಗೆ ಮೊಬೈಲ್ನ ಇಟ್ಕೊಂಡ್ಬಿಟ್ಟಿದ್ದೀನಿ.
ಯಜಮಾನ್ರು ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಕಾಡ್ಗೋದ್ರೆ ಕೈ ತುಂಬ, ಊರಿಗೋದ್ರೆ ಬರೀ ಹಿಡಿ ತುಂಬ ಅಂತಾರೆ. ಆದರೆ ನಾನು ನಿಮ್ಮ ಜೇಬನ್ನ ತುಂಬಿ ಕೊಡ್ತೀನಿ. ಈಗ ನಿಮ್ಮಿಂದ ಇನ್ನೊಂದು ಕೆಲಸ ಆಗಬೇಕು. ಸರ್ಕಾರದ ಕೆಲಸ ಹಂಗೆ ಬಲಗಡೆಯಿಂದ ಎಲ್ಗಡೆ ಇಟ್ಟು ನಿಮ್ಮ ಕೆಲಸನ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ, ಹೇಳಿ ಯಜಮಾನ್ರೆ. ಕನಸು ಕಾಣ್ತಿರೋ ನಾಯಿ ಎದ್ದು ಕೂತ್ಕೊಳ್ಳೋ ಹೊತ್ತಿಗೆ ಹೇಳ್ದೇ ಇರೋ ನಾಯಿ ಎದ್ದು ಕೂತಿತ್ತಂತೆ. ಕ್ಲಿನಿಕ್ ಓಪನ್ ಮಾಡಿ ಊರು ಜನರು ಸೇವೆ ಮಾಡಬೇಕು ಅಂದ್ಕೊಂಡಿರೋ ಆ ಪಾರ್ವತಿ ಶಿವು ಕನಸಿಗೆ ನೀವು ಎಳ್ಳಿನ ಜೊತೆಗೆ ನೀರು ಎರಡೂ ಬಿಡಬೇಕು. ವಿಷಯ ಬಂತು ಯಜಮಾನ್ರೆ, ನಿಮ್ಮ ಆರ್ಡ್ರಿಗೇನೆ ಕಾಯ್ತಾ ಇದ್ದೆ. ಈಗ ಆರ್ಡ್ರ್ ಕೊಡ್ತಾ ಇದ್ದೀನಲ್ಲ, ಸೀದಾ ಆ ಕ್ಲಿನಿಕ್ ಹತ್ರ ಹೋಗಿ ಇದ್ದ ಕೇಸೆಲ್ಲ ಹಾಕಿ ಹಾಗೆ ಸುಂದರವಾಗಿ ಲಕ್ಷಣವಾಗಿ ಚೆನ್ನಾಗಿ ಕಾಣುವಂಥ ಒಂದು ದೊಡ್ಡ ಬೀಗ ತಂದು ಆ ಕ್ಲಿನಿಕ್ ಬಾಗಿಲಿಗೆ ಜಡಿ. ನೀವು ಕೊಡೋ ಕಾಸಲ್ಲ, ನನ್ನ ಸ್ವಂತ ದುಡ್ಡಿಂದ ಬೀಗ ತಂದು ಹಾಕ್ಸ್ತೀನಿ. ಇನ್ಯಾವತ್ತು ಕ್ಲಿನಿಕ್ ಬಾಗ್ಲು ತೆಗಲೇಬಾರ್ದು. ಒಳ್ಳೆ ಸುದ್ದಿ ಕೊಡಿ, ಪ್ರಸಾದ ಬಂದು ತಲುಪುತ್ತೆ. ನಮಸ್ಕಾರ. ಬಿಸಿ ಗಾಡಿ ತೆಗಿರಿ. ಛತ್ರಿ, ದಣಿ ಊರಿಗೆ ಕಾಯಿಲೆ ಬಂದಿದ್ರೆ ಕ್ಲಿನಿಕ್ ಕಾಪಾಡ್ತಿತ್ತು. ಈಗ ಕ್ಲಿನಿಕ್ಗೆ ಅನಾರೋಗ್ಯ ಬಂದಿದೆಯಲ್ಲ, ಯಾರೋ ಕಾಪಾಡ್ತಾರೆ? ದಣಿ ಮಕ್ಕಳವನ್ನೇ ಕಾಪಾಡಬೇಕು. ಜೈ ಮಕ್ಕಳವ್ವ, ಜೈ ಮಕ್ಕಳವ. ಇಲ್ಲ ಮಾವ, ನಾನು ಬರೀ ಇಂಜೆಕ್ಷನ್ ಕೊಟ್ಟಿದ್ದಷ್ಟೇ. ಅದರಿಂದ ಸುಸ್ತಾಗೋದಾಗ್ಲಿ ತಲೆ ಸುತ್ತೋದಾಗ್ಲಿ ಆಗೋದೇ ಇಲ್ಲ. ಅದು ನಿಂಗೆ ಗೊತ್ತು ಕಣೆ ಪಾರು, ಆದರೆ ಜನಕ್ಕೆ ಗೊತ್ತಾಗಿಲ್ವಲ್ಲ. ಏನು ನೋಡ್ತಾರೋ ಅದನ್ನ ಹಾಗೆ ನಂಬಿಡ್ತಾರೆ. ಪರಶು ಅದಕ್ಕೆ ಏನಾದರೂ ಮಾಡಿ ಎದ್ದೇಳುವಾಗ ಮಾಡಿ. ಅದಕ್ಕೆ ನಂಗೆ ಭಯ ಆಗ್ತದೆ ತುಂಬ. ಅಳ್ಬೇಡವ, ಏನಾಗಿಲ್ಲ ಏನಾಗಿಲ್ಲ. ಗಾಬರಿ ಆಗ್ಬೇಡ ರತ್ನ, ನಾನು ಇದೇನಿರು. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ಮಾವ, ಪ್ಲೀಸ್ ನೀನು ಗಾಬರಿ ಆಗ್ಬೇಡ. ನೀನು ಗಾಬರಿ ಆದ್ರೆ ರತ್ನನೂ ಗಾಬರಿ ಆಗ್ತಾಳೆ. ಅಯ್ಯೋ ಏನಪ್ಪ ದೇವ್ರೆ, ಡಾಕ್ಟ್ರು ಚೆನ್ನಾಗಿದ್ದಾರ ಒಂದೇ ಸಲ ಮನಸ್ಸೇ ಬಿಟ್ರು. ಅಲ್ಲ, ಸ್ವಂತ ಅಣ್ಣನಿಗೆ ಈ ಕತೆ ಆದ್ರೆ ನಮ್ ಗತಿ ಏನಪ್ಪ? ಕಾಸಿನ ತಕ್ಕನ ಕಜ್ಜಾಯ, ಕಾಸು ಕಮ್ಮಿ ಅಂತ ಬಂದ್ರೆ ಜೀವಕ್ಕೆ ಕುತ್ ಬರ್ತೈತೆ. ಅಯ್ಯೋ ದೇವ್ರೆ, ನಾನು ಏನು ಆಗ್ಬಾರ್ದಿತ್ತು ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲ. ಏನ್ರಪ್ಪ ಇದು? 5 ನಿಮಿಷ ಮುಂಚೆ ನಮ್ಮ ಡಾಕ್ಟರ್ ಕೈಗುಣ ಹಂಗೈತೆ ಹಿಂಗೈತೆ ಅಂತ ಹೇಳಿದವರು ಒಂದು ಕ್ಷಣಕ್ಕೆ ಮಾತೆ ಬದಲಾಯಿಸ್ಬಿಟ್ರಲ್ಲಪ್ಪ. ನೀನೇ ನೋಡ್ದಲ್ಲ ಶಿವು, ಪರಶು ಹೆಂಗ್ ಬಿದ್ದೋಗಿದ್ದಾನೆ ಅಂತ. ಏ ಹೊಸಿ ಸುಮ್ಕಿರಣ, ಒಂದ್ 5 ನಿಮಿಷ ಸುಮ್ಕಿರಿ. ಬಾರು ಒಳ್ಳೆ ಡಾಕ್ಟ್ರಿಯಾ, ಈ ಕ್ಲಿನಿಕ್ ಮಾಡಿರೋದೇ ನಿಮ್ಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ.